ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 15 ಜೂನ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಸ್ಟೇಟ್ ಹ್ಯಾಸ್ ಆರ್ಡರ್ಡ್ ಅ ಲಾಕ್ಡೌನ್ ಆನ್ ವೀಕೆಂಡ್ಸ್ ಆ್ಯಂಡ್ ಪಬ್ಲಿಕ್ ಹಾಲಿಡೇಸ್? ವೀಕೆಂಡ್ಸ್ ಮತ್ತು ಪಬ್ಲಿಕ್ ಹಾಲಿಡೇಸ್ನಲ್ಲಿ ಲಾಕ್ಡೌನ್ ಮಾಡಲು ಯಾವ ರಾಜ್ಯ ಆದೇಶಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಪಂಜಾಬ್ ರಾಜ್ಯ. ಪಬ್ಲಿಕ್ ಹಾಲಿಡೇಸ್ ಮತ್ತು ವೀಕೆಂಡ್ಸ್ನಲ್ಲಿ ಲಾಕ್ಡೌನ್ ಮಾಡಲು ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಆದೇಶಿಸಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ ಅಗತ್ಯ ಸೇವೆಯಲ್ಲಿರುವ ಕಾರ್ಮಿಕರನ್ನು ಹೊರತುಪಡಿಸಿ ಎಲ್ಲ ನಾಗರಿಕರು ಈ ದಿನಗಳಲ್ಲಿ ಚಾಲನೆಗೆ ಇ ಪಾಸ್ಗಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಪಂಜಾಬ್ದು ಮುಖ್ಯಮಂತ್ರಿ ಸ್ನೇಹಿತರೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಆ್ಯಂಡ್ ಪಂಜಾಬ್ದು ಗವರ್ನರ್ ವಿ.ಪಿ. ಸಿಂಗ್ ಬದ್ನೋರ್. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಅ ಸ್ಟೇಟ್ ಲೆವೆಲ್ ಸ್ಯಾಂಪಲ್ ಕಲೆಕ್ಷನ್ ಕ್ಯಾಂಪೇನ್? ರಾಜ್ಯ ಮಟ್ಟದ ಸ್ಯಾಂಪಲ್ ಕಲೆಕ್ಷನ್ ಕ್ಯಾಂಪೇನ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಉತ್ತರ ಪ್ರದೇಶ್. ಸಮಾಜದ ವಿವಿಧ ವರ್ಗಗಳಲ್ಲಿ ಕೊರೋನಾ ಸೋಂಕಿನ ಮಟ್ಟವನ್ನು ಕಂಡುಹಿಡಿಯಲು ಉತ್ತರ ಪ್ರದೇಶ ಸರ್ಕಾರವು 2020 ಜೂನ್ 12ರಂದು ರಾಜ್ಯ ಮಟ್ಟದ ಮಾದರಿ ಸಂಗ್ರಹ ಅಭಿಯಾನ ಸ್ಯಾಂಪಲ್ ಕಲೆಕ್ಷನ್ ಕ್ಯಾಂಪೇನ್ ಅನ್ನು ಪ್ರಾರಂಭಿಸಿತು. ಸ್ನೇಹಿತರೆ, ಒಂದು ವಾರದ ಅಭಿಯಾನದ ಅಡಿಯಲ್ಲಿ ವಿತರಣಾ ಹುಡುಗರು, ಡೆಲಿವರಿ ಬಾಯ್ಸ್, ಪತ್ರಿಕೆ ಮಾರಾಟಗಾರರು ಮತ್ತು ಇತರ ಡೈಲಿ ಕೆಲಸಗಾರರು ಸೇರಿದಂತೆ ಸಮಾಜದ ವಿವಿಧ ಕ್ಲಸ್ಟರ್ಗಳನ್ನು ಪರೀಕ್ಷಿಸಲಾಗುವುದು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಆ್ಯಂಡ್ ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್. ವಿಚ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಂಡಿಯನ್ ಸಿಟಿ ಆಸ್ ಪರ್ 26th ಆನ್ಯುವಲ್ ಕಾಸ್ಟ್ ಆಫ್ ಲಿವಿಂಗ್ ಸರ್ವೆ 2020 ರಿಲೀಸ್ ಬೈ ಮರ್ಸರ್? ಮರ್ಸರ್ ಬಿಡುಗಡೆ ಮಾಡಿದ 26ನೇ ಆನ್ಯುವಲ್ ಕಾಸ್ಟ್ ಆಫ್ ಲಿವಿಂಗ್ ಸರ್ವೆ 2020 ಪ್ರಕಾರ ಅತ್ಯಂತ ಎಕ್ಸ್ಪೆನ್ಸಿವ್ ಭಾರತೀಯ ನಗರ ಯಾವುದು? ಮೋಸ್ಟ್ ಎಕ್ಸ್ಪೆನ್ಸಿವ್ ಇಂಡಿಯನ್ ಸಿಟಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮುಂಬೈ. ಮರ್ಸರ್ ತನ್ನ 26ನೇ ವಾರ್ಷಿಕ ಆನ್ಯುವಲ್ ಕಾಸ್ಟ್ ಆಫ್ ಲಿವಿಂಗ್ ಸರ್ವೆ 2020 ಬಿಡುಗಡೆ ಮಾಡಿತು. ಸ್ನೇಹಿತರೆ, ಭಾರತದಿಂದ ಮುಂಬೈ ನಗರವು ಜಾಗತಿಕವಾಗಿ 60ನೇ ಅತ್ಯಂತ ಎಕ್ಸ್ಪೆನ್ಸಿವ್ ನಗರವಾಗಿದೆ ಮತ್ತು ಸ್ನೇಹಿತರೆ ಏಷ್ಯಾದಲ್ಲಿ 17ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಟಾಪ್ 100ರಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ನಗರ ಮುಂಬೈ. ಸ್ನೇಹಿತರೆ, ಜಾಗತಿಕವಾಗಿ ಗ್ಲೋಬಲಿ ಹಾಂಗ್ಕಾಂಗ್ ದೇಶ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸ್ನೇಹಿತರೆ, ಹಾಂಗ್ಕಾಂಗ್ ವಿಶ್ವದಲ್ಲಿ ಅತ್ಯಂತ ಎಕ್ಸ್ಪೆನ್ಸಿವ್ ಸಿಟಿ ಆಗಿದೆ. ಸ್ನೇಹಿತರೆ, ಟಾಪ್ 5 ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟೀಸ್ ನೋಡೋದಾದರೆ ಫಸ್ಟ್ ಸ್ನೇಹಿತರೆ ಹಾಂಗ್ಕಾಂಗ್, ನೆಕ್ಸ್ಟ್ ಅಶ್ಗಾಬಾಟ್, ಆ್ಯಂಡ್ ಥರ್ಡ್ ಸ್ನೇಹಿತರೆ ಟೋಕಿಯೋ, ಫೋರ್ತ್ ಸ್ನೇಹಿತರೆ ಜುರಿಚ್, ಆ್ಯಂಡ್ ಫಿಫ್ತ್ ಸ್ನೇಹಿತರೆ ಸಿಂಗಾಪುರ್. ಸೊ ಟಾಪ್ 5 ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟೀಸ್. ವಿಚ್ ಯೂನಿವರ್ಸಿಟಿ ರ್ಯಾಂಕ್ ಟಾಪ್ ಇನ್ ದ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2021? QS ವಿಶ್ವವಿದ್ಯಾಲಯ ಶ್ರೇಯಾಂಕ 2020ರಲ್ಲಿ ಯಾವ ವಿಶ್ವವಿದ್ಯಾಲಯವು ಅಗ್ರಸ್ಥಾನದಲ್ಲಿದೆ? QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, MIT, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. QS ಜಾಗತಿಕ ಶಿಕ್ಷಣ ವಿಶ್ಲೇಷಕರಾಗಿದ್ದು ಸ್ನೇಹಿತರೆ ಇದು QS ವಿಶ್ವವಿದ್ಯಾಲಯ ಶ್ರೇಯಾಂಕ 2021ರ 17ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿತು. ಸ್ನೇಹಿತರೆ, ಜಾಗತಿಕವಾಗಿ ಗ್ಲೋಬಲಿ MIT, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸತತ 9ನೇ ವರ್ಷವು ಪ್ರಥಮ ಸ್ಥಾನದಲ್ಲಿದೆ. ಸೊ ಫಸ್ಟ್ ಪ್ಲೇಸ್ನಲ್ಲಿ ಸ್ನೇಹಿತರೆ MIT, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸ್ನೇಹಿತರೆ, ಈ ವರ್ಷ ಕೇವಲ 3 ಭಾರತೀಯ ಸಂಸ್ಥೆಗಳು 2 IIT ಮತ್ತು IISc ಮೊದಲ 200 ಶ್ರೇಯಾಂಕಗಳಲ್ಲಿ ಸೇರಿವೆ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ನೋಡೋದಾದ್ರೆ ಸ್ನೇಹಿತರೆ ಟಾಪ್ 3ಯಲ್ಲಿ ಫಸ್ಟ್ IIT ಬಾಂಬೆ 172 ರ್ಯಾಂಕ್, ನೆಕ್ಸ್ಟ್ ಸ್ನೇಹಿತರೆ IISc ಬ್ಯಾಂಗ್ಳೂರ್ 185 ರ್ಯಾಂಕ್, ಅದಾದಮೇಲೆ ಸ್ನೇಹಿತರೆ IIT ದಲ್ಲಿ 193 ರ್ಯಾಂಕ್. ಸ್ನೇಹಿತರೆ, QS ವರ್ಲ್ಡ್ ರ್ಯಾಂಕಿಂಗ್ಸ್ದು ಟಾಪ್ 5 ಯೂನಿವರ್ಸಿಟೀಸ್ ನೋಡಿ. ಫಸ್ಟ್ ಸ್ನೇಹಿತರೆ MIT, ಸೆಕೆಂಡ್ ಸ್ನೇಹಿತರೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ,
ಥರ್ಡ್ ಹಾರ್ವರ್ಡ್ ಯೂನಿವರ್ಸಿಟಿ, ಫೋರ್ತ್ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಫಿಫ್ತ್ ಸ್ನೇಹಿತರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಸೊ ಇದು ಸ್ನೇಹಿತರೆ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಟಾಪ್ 5 ಯೂನಿವರ್ಸಿಟೀಸ್. ಶೋಭಾ ಶೇಖರ್ ಹೂ ರಿಸೀವ್ಡ್ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಮೆಡಲ್ ಈಸ್ ಅ ರಿನೌಂಡ್ ಡ್ಯಾಶ್. ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪದಕವನ್ನು ಪಡೆದ ಶೋಭಾ ಶೇಖರ್ ಹೆಸರಾಂತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮ್ಯೂಸಿಷಿಯನ್. ಆಸ್ಟ್ರೇಲಿಯಾದ ಕಲಾಕೃತಿ ಸಂಗೀತ ಸಂಸ್ಥೆಯ ಸಂಸ್ಥಾಪಕ ಭಾರತೀಯ ಸಂಗೀತಗಾರ ಶೋಭಾ ಶೇಖರ್ ಅವರು ಭಾರತೀಯ ಸಂಗೀತ ಮತ್ತು ನೃತ್ಯಕ್ಕಾಗಿ ಮಾಡಿದ ಸೇವೆಗಾಗಿ ಮೆಡಲ್ ಆಫ್ ದಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ 2020 ಪಡೆದರು. ಸ್ನೇಹಿತರೆ ಆಸ್ಟ್ರೇಲಿಯಾದ ಮೆಡಲ್ ಆಫ್ ದಿ ಆರ್ಡರ್ ಪದಕವನ್ನು ತಮ್ಮ ಸಮುದಾಯಕ್ಕೆ ಅಥವಾ ಆಸ್ಟ್ರೇಲಿಯಾಕ್ಕೆ ಜಾಗತಿಕವಾಗಿ ಅಥವಾ ದೇಶೀಯವಾಗಿ ಕೊಡುಗೆ ನೀಡುವ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಆಸ್ಟ್ರೇಲಿಯಾ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಸ್ಕಾಟ್ ಮಾರಿಸನ್. ಆಸ್ಟ್ರೇಲಿಯಾದ ಕರೆನ್ಸಿ ಸ್ನೇಹಿತರೆ ಆಸ್ಟ್ರೇಲಿಯನ್ ಡಾಲರ್. ಆ್ಯಂಡ್ ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಸ್ನೇಹಿತರೆ ಕ್ಯಾನ್ಬೆರಾ. ನೇಮ್ ದ ಸ್ಟೇಟ್ ವಿಚ್ ಲಾಂಚ್ ಪಂಚವತಿ ಯೋಜನಾ ಫಾರ್ ಸೀನಿಯರ್ ಸಿಟಿಸನ್ಸ್ ಆಫ್ ರೂರಲ್ ಏರಿಯಾಸ್. ಗ್ರಾಮೀಣ ಪ್ರದೇಶದ ಹಿರಿಯ ನಾಗರಿಕರಿಗಾಗಿ ಪಂಚವತಿ ಯೋಜನೆ ಪ್ರಾರಂಭಿಸಿದ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ್ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಅವರು ರಾಜ್ಯದ ಗ್ರಾಮೀಣ ಪ್ರದೇಶದ ಹಿರಿಯ ನಾಗರಿಕರಿಗಾಗಿ ಪಂಚವತಿ ಯೋಜನೆಯನ್ನು ಪ್ರಾರಂಭಿಸಿದರು. ಸೀನಿಯರ್ ಸಿಟಿಸನ್ಸ್ಗಾಗಿ ಪಂಚವತಿ ಯೋಜನೆ. ಸ್ನೇಹಿತರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆ 2005 ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿ ಕಡ್ಡಾಯ ಸೌಲಭ್ಯಗಳೊಂದಿಗೆ ಪ್ರತಿ ಅಭಿವೃದ್ಧಿ ವಿಭಾಗದಲ್ಲಿ ಗಾರ್ಡನ್ಸ್ ಮತ್ತು ಪಾರ್ಕ್ಸ್ ಅನ್ನು ಸ್ಥಾಪಿಸಲಾಗುವುದು. ಸ್ನೇಹಿತರೆ 2020 ಫೈನಾನ್ಷಿಯಲ್ ಇಯರ್ದಲ್ಲಿ ಇಂಥ ಸುಮಾರು 100 ಪಾರ್ಕ್ಸ್ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಹಿಮಾಚಲ್ ಪ್ರದೇಶದ ಕ್ಯಾಪಿಟಲ್ ಸ್ನೇಹಿತರೆ ಶಿಮ್ಲಾ. ಆ್ಯಂಡ್ ಹಿಮಾಚಲ್ ಪ್ರದೇಶದ ಗವರ್ನರ್ ಬಂಡಾರು ದತ್ತಾತ್ರೇಯ. ಆ್ಯಂಡ್ ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಜಯರಾಮ್ ಠಾಕೂರ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಸ್ ಅಬ್ಸರ್ವ್ಡ್ ಅ ಗ್ರೀನ್ ಡೇ ಆನ್ June 11? ಜೂನ್ 11ರಂದು ಹಸಿರು ದಿನವನ್ನು ಆಚರಿಸಿದ ಕೆಳಗಿನ ರಾಜ್ಯಗಳಲ್ಲಿ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಿಜೋರಾಂ. ಹಸಿರು ಮಿಜೋರಾಂ ದಿನವನ್ನು ಜೂನ್ 11ರಂದು ರಾಜ್ಯಾದ್ಯಂತ ಆಚರಿಸಲಾಯಿತು. ಸ್ನೇಹಿತರೆ ಸಸ್ಯಗಳು ಪ್ಲಾಂಟ್ಸ್ ವಿತರಿಸುವುದು ಮತ್ತು ನಡೆಯುವುದು ಮತ್ತು ಪರಿಸರದ ಸುಧಾರಣೆಗೆ ಮತ್ತು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೆಲಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ಈ ದಿನವನ್ನು ಆಚರಿಸಲಾಯಿತು. ಸ್ನೇಹಿತರೆ 1999ರಿಂದ ಕಳೆದ 20 ವರ್ಷಗಳಿಂದ ರಾಜ್ಯವು ಈ ದಿನವನ್ನು ಆಚರಿಸುತ್ತಿದೆ. ಮಿಜೋರಾಂ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಮಿಜೋರಾಂದು ಕ್ಯಾಪಿಟಲ್ ಐಜ್ವಾಲ್. ಆ್ಯಂಡ್ ಮಿಜೋರಾಂದು ಗವರ್ನರ್ ಸ್ನೇಹಿತರೆ PS ಶ್ರೀಧರನ್ ಪಿಲ್ಲೈ. ಆ್ಯಂಡ್ ಮಿಜೋರಾಂದು ಮುಖ್ಯಮಂತ್ರಿ ಝೋರಾಮ್ ಥಂಗಾ. ಹೂ ಈಸ್ ದ CEO ಆಫ್ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ? ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ CEO ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಇಂದು ಭೂಷಣ್. ಭಾರತ ಸರ್ಕಾರವು ತನ್ನ ಆರೋಗ್ಯ ವಿಮೆ ಯೋಜನೆಯನ್ನು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಮಾನವ ಆರೋಗ್ಯ ಯೋಜನೆಯನ್ನು ರಾಜ್ಯಗಳಾದ್ಯಂತ ನಿರುದ್ಯೋಗ ಎದುರಿಸುತ್ತಿರುವ ವಲಸೆ ಕಾರ್ಮಿಕರಿಗಾಗಿ ವಿಸ್ತರಿಸಿದೆ. ಸ್ನೇಹಿತರೆ ಇದನ್ನು ಸೆಪ್ಟೆಂಬರ್ 23, 2018ರಂದು ಪ್ರಾರಂಭಿಸಲಾಯಿತು. ಮತ್ತು ಸ್ನೇಹಿತರೆ ಇದು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳ ಆರೋಗ್ಯ ರಕ್ಷಣೆಯನ್ನು ಒದಗಿಸುತ್ತದೆ. ಸ್ನೇಹಿತರೆ ಇಟ್ ಈಸ್ ಅ ಕ್ಯಾಶ್ಲೆಸ್ ಆ್ಯಂಡ್ ಪೇಪರ್ಲೆಸ್ ಸ್ಕೀಮ್ ಇಂಪ್ಲಿಮೆಂಟೆಡ್ ಬೈ ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಸ್ನೇಹಿತರೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ CEO ಡಾಕ್ಟರ್ ಇಂದು ಭೂಷಣ್. ವಿಚ್ ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟೆಡ್ ಫುಡ್ ಫಾರೆಸ್ಟ್ ಪ್ರಾಜೆಕ್ಟ್ ಇನ್ ಟ್ರೈಬಲ್ ಬೆಲ್ಟ್ಸ್ ಆಫ್ ದ ಸ್ಟೇಟ್ ರೀಸೆಂಟ್ಲಿ? ರಾಜ್ಯದ ಬುಡಕಟ್ಟು ಪಟ್ಟಿಗಳಲ್ಲಿ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಫುಡ್ ಫಾರೆಸ್ಟ್ ಆಹಾರ ಅರಣ್ಯ ಯೋಜನೆಯನ್ನು ಜಾರಿಗೆ ತಂದಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೇರಳ ರಾಜ್ಯ. ಕೇರಳದಲ್ಲಿ ಬುಡಕಟ್ಟು ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮದ ಅಂಗವಾಗಿ ಆಹಾರ ಅರಣ್ಯ ಫುಡ್ ಫಾರೆಸ್ಟ್ ಯೋಜನೆಯನ್ನು ಕೇಂದ್ರ ಸರ್ಕಾರದ
ಮಹಿಳಾ ಕಿಸಾನ್ ಸಕ್ತೀಕರಣ ಪರಿಯೋಜನೆ ಸಹಕಾರದೊಂದಿಗೆ ಜಾರಿಗೆಗೊಳಿಸಲಾಗುತ್ತಿದೆ. ಸ್ನೇಹಿತರೆ, ಈ ಯೋಜನೆಯು ಅಟ್ಟಪಾಡಿಯಲ್ಲಿನ 192 ಬುಡಕಟ್ಟು ಗ್ರಾಮಗಳಿಗೆ ಆಹಾರ ಭದ್ರತೆಯನ್ನು ಫುಡ್ ಸೆಕ್ಯೂರಿಟಿ ಒದಗಿಸುವ ಗುರಿಯನ್ನು ಹೊಂದಿದೆ. ಸ್ನೇಹಿತರೆ, ಆಹಾರ ಅರಣ್ಯದ ಭಾಗವಾಗಿರುವ ವಿವಿಧ ಆಹಾರ ಬೆಳೆಗಳ ಕೃಷಿಯನ್ನು ರಾಜ್ಯದ ಅತಿದೊಡ್ಡ ಮಹಿಳಾ ಸ್ವಸಹಾಯ ಸಮೂಹವಾದ ಕುಟುಂಬಶ್ರೀ ಘಟಕಗಳನ್ನು ಪ್ರಾರಂಭಿಸಿವೆ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ವಾಸ್ ಅವಾರ್ಡೆಡ್ ದ ಪ್ರೆಸ್ಟೀಜಿಯಸ್ 2020 ವರ್ಲ್ಡ್ ಫುಡ್ ಪ್ರೈಸ್? 2020ರ ಪ್ರತಿಷ್ಠಿತ ವಿಶ್ವ ಆಹಾರ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಡಾಕ್ಟರ್ ರತನ್ ಲಾಲ್. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ ILO? ILO ಅಂದರೆ ಸ್ನೇಹಿತರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ILOನ ಮಹಾನಿರ್ದೇಶಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಗಾಯ್ ರೈಡರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ? ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ CEO ಯಾರು? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ರಿಸೀವ್ಡ್ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಮೆಡಲ್ ರೀಸೆಂಟ್ಲಿ? ಇತ್ತೀಚೆಗೆ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪದಕವನ್ನು ಪಡೆದವರು ಯಾರು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.